ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡ್ತಾ ಇದ್ದಾರೆ, ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಅಲ್ಲೋಲ ಕಲ್ಲೋಲ ಆಗಿದೆ. ಕರಡಿ ನರ್ತನಕ್ಕೆ ಸಿಲುಕಿರುವಂತಹ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಕ್ಷರಶಃ ರಕ್ತಪಾತಕ್ಕೆ ಒಳಗಾಗಿದೆ. ವಿದೇಶದಲ್ಲಿ, ಭಾರತದಲ್ಲಿ, ಹೀಗೆ ಎಲ್ಲೆಲ್ಲಿ ಓಡಾಡ್ತಾರೋ ಅಲ್ಲಿ ಎಲ್ಲವೂ ಕೂಡ ರಾಹುಲ್ ಗಾಂಧಿ ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ರು, ಒಂದು ಭಯವನ್ನು ಹುಟ್ಟಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಏನು? ಇಂಡಿಯನ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನ ಮಾಡಬೇಡಿ, ಭಾರತದ ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಭಾರಿ ನಷ್ಟವನ್ನ ಅನುಭವಿಸ್ತೀರಿ ಅಂತ. ಇವತ್ತು ರಾಹುಲ್ ಗಾಂಧಿಯ ಅತೃಪ್ತ ಆತ್ಮಕ್ಕೆ ಒಂದು ತಾತ್ಕಾಲಿಕ ಸಂತೋಷ ಸಿಕ್ಕಿರುತ್ತೆ. ಖಂಡಿತವಾಗ್ಲೂ ವಿಕೃತ ಆನಂದವನ್ನ ಅನುಭವಿಸ್ತಾ ಇರ್ತಾರೆ ರಾಹುಲ್ ಗಾಂಧಿ. ತಾನು ಹೇಳಿರುವಂತಹ ಭವಿಷ್ಯ ನಿಜವಾಗಿ ಬಿಡ್ತಾನ್ನುವಂತಹ ಭ್ರಮೆ ಒಂದು ಕಡೆ, ಈ ರೀತಿ ಇನ್ನೂ ಮಾರ್ಕೆಟ್ ಕುಸಿದು ಬಿದ್ರೆ ಮೋದಿಜಿ ಸರ್ಕಾರವನ್ನ ಹೊಡೆದು ಬೀಳಿಸಬಹುದು ಅನ್ನುವಂತಹ ದುರಾಲೋಚನೆ ಇನ್ನೊಂದು ಕಡೆ. ವೀಕ್ಷಕರೇ, ನಿಜ, ಸ್ಟಾಕ್ ಮಾರ್ಕೆಟ್ನಲ್ಲಿ ರಕ್ತಪಾತ ಆಗಿದೆ. ಅತಿ ದೊಡ್ಡ ಮಟ್ಟದ ಕುಸಿತವನ್ನ ಇಂಡಿಯನ್ ಟ್ರೇಡರ್ಸ್ ಇವತ್ತು ನೋಡಿದ್ದಾರೆ. ಆದರೆ ಇದು ಇಂಡಿಯನ್ ಎಕಾನಮಿಯನ್ನ ಬೀಳಿಸಿ ಬಿಡುತ್ತೆ ಅನ್ನೋದಾಗ್ಲಿ, ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಹೂಡಿರುವಂಥವ್ರು ಇವರೆಲ್ಲರೂ ಕೂಡ ಬರ್ಬಾದ್ ಆಗಿ ಬಿಡ್ತಾರೆ ಅನ್ನುವಂಥದ್ದಾಗ್ಲಿ ಖಂಡಿತವಾಗ್ಲೂ ತಪ್ಪು ಕಲ್ಪನೆ. ಕಳೆದ 3-4 ದಿನಗಳಿಂದ ಶೇರ್ ಮಾರ್ಕೆಟ್ ಇಳಿಮುಖವಾಗಿ ಚಲಿಸ್ತಾ ಇರುವಂಥದಕ್ಕೆ ಬೇರೆ ಬೇರೆ ಕಾರಣಗಳು ಕೂಡ ಇದೆ. ಅದನ್ನ ಡೀಟೇಲ್ ಆಗಿ ಹೇಳದೆ ಹೋದ್ರೆ ರಾಹುಲ್ ಗಾಂಧಿ ರೀತಿಯಾದಂಥವ್ರು ಮಾಡುವಂತಹ ಅಪಪ್ರಚಾರದಿಂದ ಪ್ಯಾನಿಕ್ ಆಗಿ ಜನರು ಬೀದಿಗೆ ಬರುವಂತ ಸಾಧ್ಯತೆ ಇರುತ್ತೆ. ಭಾರತ ಆರ್ಥಿಕವಾಗಿ ಅತ್ಯಂತ ಬಲಿಷ್ಠವಾಗಿದೆ. ಇವತ್ತು ಸ್ಟಾಕ್ ಮಾರ್ಕೆಟ್ನ ತಾತ್ಕಾಲಿಕ ಸೆಟ್ ಬ್ಯಾಕ್ ಅಂತ ಏನಾಗಿದೆ, ಅದರ ಬಗ್ಗೆ ಆತಂಕ ಪಡುವಂತಹ ಯಾವುದೇ ಅಗತ್ಯ ಇಲ್ಲ. ವೀಕ್ಷಕರೇ, ಮೋದಿಜಿ ಸರ್ಕಾರ 2014ರಲ್ಲಿ ಅಧಿಕಾರಕ್ಕೆ ಬಂದಾಗಿಂದ ಇವತ್ತಿನ ತನಕ ಸೆನ್ಸೆಕ್ಸ್ ಸೂಚ್ಯಂಕ ಏರಿರುವಂಥದ್ದು ಬರೋಬ್ಬರಿ 66,000 ಪಾಯಿಂಟ್ಸ್. ಅದೇ ರೀತಿ ನಿಫ್ಟಿ ಸೂಚ್ಯಂಕ ರೈಸ್ ಆಗಿರುವಂಥದ್ದು ಸುಮಾರು 20,000 ಪಾಯಿಂಟ್ಸ್. ಜಾಗತಿಕ ಮಟ್ಟದಲ್ಲಿ ಯಾವ ದೇಶದ ಶೇರ್ ಮಾರ್ಕೆಟ್ ಜೊತೆ ಬೇಕಾದರೂ ನೀವು ಒಂದು ಬಾರಿ ಕಂಪೇರ್ ಮಾಡಿ ನೋಡ್ಕೊಳ್ಬಹುದು. ಕಳೆದ 10 ವರ್ಷಗಳಲ್ಲಿ ಇಂಡಿಯನ್ ಮಾರ್ಕೆಟ್ನ ಹಾಗೆ ಯಾವ ದೇಶದ ಸ್ಟಾಕ್ ಮಾರ್ಕೆಟ್ ಕೂಡ ಏರಿಕೆಯನ್ನು ಕಂಡೇ ಇಲ್ಲ. ಕಳೆದ ಲೋಕಸಭಾ ಚುನಾವಣೆ ಟೈಮಲ್ಲೂ ಕೂಡ ರಾಹುಲ್ ಗಾಂಧಿ ಎಲ್ಲ ಕಡೆ ಅಪಪ್ರಚಾರವನ್ನ ಮಾಡ್ತಾನೆ ಬಂದ್ರು. ಮೋದಿಜಿ ಮತ್ತು ಅಮಿತ್ ಶಾಜಿ ಇಬ್ರು ಸೇರಿ ಶೇರ್ ಮಾರ್ಕೆಟ್ನಲ್ಲಿ ಕಳ್ಳಾಟವನ್ನ ಆಡ್ತಾ ಇದ್ದಾರೆ, ಮಾರ್ಕೆಟ್ ಬಿದ್ದು ಹೋಗುತ್ತೆ ಅಂತ. ಆದರೆ ಜೂನ್ 4, 2024ರ ಚುನಾವಣೆಯಲ್ಲಿ NDA ಅಧಿಕಾರಕ್ಕೆ ಬಂದ ಮೇಲೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿದ್ರೆ, ಪ್ರತಿ ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಕೂಡ ದೊಡ್ಡ ಮಟ್ಟದ ಲಾಭವನ್ನ ಮಾಡ್ಕೊಂಡಿದ್ದಾರೆ. ಮೋದಿಜಿ ಮತ್ತು ಮಿತ್ರ ಪಕ್ಷ ಚುನಾವಣೆಯಲ್ಲಿ ಗೆದ್ದ ನಂತರ 3 ತಿಂಗಳಲ್ಲಿ ಸೆನ್ಸೆಕ್ಸ್ 15,000 ಪಾಯಿಂಟ್ ಏರಿಕೆಯನ್ನ ಕಂಡಿದೆ. ಅದೇ ರೀತಿ ನಿಫ್ಟಿ ಕೂಡ 4,500 ಪಾಯಿಂಟ್ ಅಪ್ ಆಗಿದೆ. ಭಾರತದ ಮಾರ್ಕೆಟ್ನಲ್ಲಿ ಫಾರಿನ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಅತೀವವಾದಂತಹ ಆಸಕ್ತಿಯನ್ನು ತೋರಿಸಿ ಇನ್ವೆಸ್ಟ್ ಮಾಡಿರುವಂಥದ್ದು ಕೂಡ ಇದರ ಹಿಂದಿರುವಂತಹ ಕಾರಣ ಅಂತ ಹೇಳಬಹುದು. ದಟ್ ಮೀನ್ಸ್ ಇಂಡಿಯನ್ ಎಕಾನಮಿ ಗ್ಲೋಬಲ್ ಲೆವೆಲ್ ಅಲ್ಲಿ ಇನ್ವೆಸ್ಟರ್ಗಳನ್ನ ಅಟ್ರಾಕ್ಟ್ ಮಾಡ್ತಾ ಇದೆ ಅಂತ ಆಯ್ತಲ್ವಾ? ಹಾಗಾದರೆ ಈಗ ದಿಢೀರಾಗಿ ಮಾರ್ಕೆಟ್ ಬೀಳ್ತಾ ಇರುವಂಥದಕ್ಕೆ ಏನ್ ಕಾರಣ? ವೀಕ್ಷಕರೇ, ಇವತ್ತು ಒಂದೇ ದಿನಕ್ಕೆ ಸೆನ್ಸೆಕ್ಸ್ 1,769 ಪಾಯಿಂಟ್ ಬಿದ್ದುಬಿಟ್ಟಿದೆ. ಇನ್ನು ನಿಫ್ಟಿ 546 ಪಾಯಿಂಟ್ ಕುಸಿತವನ್ನ ಕಂಡಿದೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಆಗಿರುವಂತಹ ಒಟ್ಟು ನಷ್ಟ 11 ಲಕ್ಷ ಕೋಟಿ ರೂಪಾಯಿ. ಹಾಗಂತ ಫಾಲ್ ಆಗಿರುವಂಥದ್ದು ಕೇವಲ ಇಂಡಿಯನ್ ಮಾರ್ಕೆಟ್ ಮಾತ್ರನಾ? ಖಂಡಿತವಾಗ್ಲೂ ಅಲ್ಲ. ಜಪಾನ್ ಆಗಿರಬಹುದು, ಚೈನಾ ಆಗಿರಬಹುದು, UK ಆಗಿರಬಹುದು, US ಆಗಿರಬಹುದು, ಎಲ್ಲ ಮಾರ್ಕೆಟ್ಗಳು ಕೂಡ ಡೌನ್ ಆಗಿದೆ. ಇನ್ನಷ್ಟು ಡೌನ್ ಆಗುವಂತಹ ಸೂಚನೆ ಕೂಡ ಇದೆ. ಮುಖ್ಯವಾಗಿ ಏಷ್ಯನ್ ಮಾರ್ಕೆಟ್ಸ್ ಈಗ ಭೀಕರವಾಗಿ ರೆಡ್ ಮಾರ್ಕ್ ತೋರಿಸುವಂತಹ ಸಾಧ್ಯತೆ ಕೂಡ ಇದೆ. ಕಳೆದ 4 ದಿನಗಳಲ್ಲಿ ಇಂಡಿಯನ್ ಮಾರ್ಕೆಟ್ಸ್ ಸುಮಾರು 5% ಡೌನ್ ಕೂಡ ಆಗಿದೆ. ಕಾರಣ ತುಂಬಾ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅದು ಮಿಡಲ್ ಈಸ್ಟ್ ಅಂದ್ರೆ ಇಸ್ರೇಲ್ ಇರಾನ್ ನಡುವೆ ನಡೀತಾ ಇರುವಂತಹ ಸಂಘರ್ಷ ಮತ್ತು ಯುದ್ಧದ ಮುನ್ಸೂಚನೆ. ಇರಾನ್ ಇಸ್ರೇಲ್ ಮೇಲೆ ರಾಶಿ ಕ್ಷಿಪಣಿಗಳನ್ನ ತೂರಿ ಬಿಡ್ತಾ ಇದೆ. ಬಲಿಷ್ಠ ಇಸ್ರೇಲ್ ಅದನ್ನ ಕೌಂಟರ್ ಅಟ್ಯಾಕ್ ಮಾಡಿ ಪುಡಿಗಡ್ತಾ ಇದೆ. ಎನಿ ಟೈಮ್ ವಾರ್ ಡಿಕ್ಲೇರ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಸಂದರ್ಭ ನಿರ್ಮಾಣ ಆಗಿದೆ. ಇದರ ಎಫೆಕ್ಟ್ ಮುಖ್ಯವಾಗಿ ಶೇರ್ ಮಾರ್ಕೆಟ್ ಮೇಲೆ ಆಗಿರುವಂಥದ್ದು. ಯುದ್ಧದ ಸೂಚನೆ ಬರ್ತಾ ಇದ್ದ ಹಾಗೇನೆ ತೈಲದ ಬೆಲೆ ಒಂದೇ ಸಲಕ್ಕೆ ಏರಿಕೆ ಆಗಿದೆ.
ತೈಲ ಬೆಲೆ ಏರಿಕೆ ಆಯಿತು ಅಂತ ಹೇಳಿದ್ರೆ ಅದು ಭಾರತದ ಮೇಲೆ ಪರಿಣಾಮವನ್ನ ಬೀರತ್ತೆ. ತೈಲ ಆಮದು ಕಷ್ಟ ಆಗ್ಬಿಡತ್ತೆ, ಅದು ನಮಗೆ ಹೊರೆ ಆಗುತ್ತೆ. ಇದು ಈಗ ಸ್ಟಾಕ್ ಮಾರ್ಕೆಟ್ ಅಲ್ಲೋಲ ಕಲ್ಲೋಲ ಆಗಿರುವಂಥದ್ದಕ್ಕೆ ಅತಿ ದೊಡ್ಡ ರೀಸನ್ ಅಂತ ಹೇಳಬಹುದು. ಹಾಗಂತ ಇದು ಒಂದೇ ಕಾರಣನಾ? ಖಂಡಿತವಾಗ್ಲೂ ಅಲ್ಲ. ರೀಸನ್ ತುಂಬಾ ಇದೆ, ನಾನು ಹೇಳ್ತಾ ಹೋಗ್ತೀನಿ. ಸೊ ರೀಸನ್ ನಂಬರ್ 1, ಇಸ್ರೇಲ್ ಇರಾನ್ ಸಂಘರ್ಷ. ರೀಸನ್ ನಂಬರ್ 2, ತೈಲ ಬೆಲೆ ಏರಿಕೆ. ಒಂದು ವೇಳೆ ಯುದ್ಧ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ಜಾಸ್ತಿ ಹಣವನ್ನು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ತೈಲದ ಸಪ್ಲೈ ಸಿಗುವಂಥದ್ದು ಬಹಳ ಕಷ್ಟ. ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ನಿಂತು ಹೋಗಬಹುದು. ಇಸ್ರೇಲ್ ಇರಾನ್ ಸಂಘರ್ಷದ ಎಫೆಕ್ಟ್ ಇಂದ ಈಗ ಬ್ರೆಂಟ್ ಕ್ರೂಡ್ ಆಯಿಲ್ 1 ಬ್ಯಾರೆಲ್ಗೆ $75 ಆಗಿದೆ. ಟೆಕ್ಸಾಸ್ ಇಂಟರ್ಮೀಡಿಯೇಟ್ ಬೆಲೆ $72ಗೆ ಏರಿಕೆಯನ್ನು ಕಂಡಿದೆ. ಸುಮಾರು 5% ಬೆಲೆ ಜಾಸ್ತಿ ಆಗಿದೆ. ಬೈ ಚಾನ್ಸ್ ಯುದ್ಧ ಶುರು ಆಗೇ ಬಿಟ್ರೆ ಇದು ಇನ್ನೂ ಜಾಸ್ತಿ ಆಗಬಹುದು. ಇನ್ನು ರೀಸನ್ ನಂಬರ್ 3, ಲಾಸ್ಟ್ ವೀಕ್ ಸ್ಟಾಕ್ ಮಾರ್ಕೆಟ್ನ ಕಂಟ್ರೋಲಿಂಗ್ ಅಥಾರಿಟಿ ಸೆಬಿ ಇದೆಯಲ್ಲ, ಅದು ಒಂದಷ್ಟು ಹೊಸ ರೂಲ್ಸ್ಗಳನ್ನು ತಂದಿದೆ. ಡೈಲಿ ಟ್ರೇಡಿಂಗ್ ಮಾಡುವಂತಹ ಟ್ರೇಡರ್ಗಳ ಮೇಲೆ ಇದು ಅಡ್ಡ ಪರಿಣಾಮವನ್ನು ಬೀರಿರೋದ್ರಿಂದ ಹೂಡಿಕೆ ಪ್ರಮಾಣ ಬಹಳ ಕಮ್ಮಿ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಒಂದಷ್ಟು ಸೆಲ್ಲಿಂಗ್ ಕೂಡ ಆಗಿದೆ. ಇದು ಕೂಡ ಮಾರ್ಕೆಟ್ ಕುಸಿಯೋದಕ್ಕೆ ಒಂದು ಕಾರಣ ಅಂತ ಹೇಳಬಹುದು. ಇನ್ನು ರೀಸನ್ ನಂಬರ್ 4, ಚೈನಾ ಫ್ಯಾಕ್ಟರ್. ಚೈನಾದವರು ಇಂಡಿಯನ್ ಸ್ಟಾಕ್ ಮಾರ್ಕೆಟಿಂದ ಇನ್ವೆಸ್ಟರ್ಗಳನ್ನು ಸೆಳೆಯೋದಕ್ಕೆ ಒಂದು ದೊಡ್ಡ ಸಂಚನ್ನು ನಡೆಸುತ್ತೆ. ಚೈನಾ ಸರ್ಕಾರ ಬೇಕಂತಾನೆ ಹೂಡಿಕೆದಾರರಿಗೆ ಅಗ್ಗದ ಆಫರ್ಗಳನ್ನು ಕೊಟ್ಟು ಭಾರಿ ದೊಡ್ಡ ಮಟ್ಟದಲ್ಲಿ ಇಂಡಿಯಾದಿಂದ ಫಂಡ್ಸ್ ಡೈವರ್ಟ್ ಆಗೋ ಹಾಗೆ ಮಾಡಿಬಿಟ್ಟಿದೆ. ಸೊ ಇದರಿಂದ ಈಗಾಗಲೇ ಚೈನಾ ಮಾರ್ಕೆಟ್ ಒಂದು ದಿನದಲ್ಲಿ 8% ಏರಿಕೆಯನ್ನು ಕೂಡ ಕಂಡಿದೆ. ಒಂದು ವಾರದಲ್ಲಿ 15% ಅಪ್ ಕೂಡ ಆಗಿದೆ. ಭಾರತದ ಸ್ಟಾಕ್ ಮಾರ್ಕೆಟ್ನಿಂದ ಸುಮಾರು 15,370 ಕೋಟಿ ರೂಪಾಯಿ ಹಣ ಚೈನಾ ಸ್ಟಾಕ್ ಮಾರ್ಕೆಟ್ಗೆ ಟ್ರಾನ್ಸ್ಫರ್ ಕೂಡ ಆಗಿದೆ. ಅಂದರೆ ಫಾರಿನ್ ಇನ್ವೆಸ್ಟರ್ಗಳು ಇಲ್ಲಿ ಹಾಕಿದಂಥ ಹಣವನ್ನು ತೆಗೆದು ಲಾಭದ ಆಸೆಗೋಸ್ಕರ ಈಗ ಚೈನಾದಲ್ಲಿ ಹೂಡಿಕೆಯನ್ನು ಮಾಡಿರುವಂಥದ್ದು. ಇದು ಕೇವಲ ಒಂದು ದಿನದಲ್ಲಿ ನಡೆದಿರುವಂತಹ ಬೆಳವಣಿಗೆ. ಇಷ್ಟೆಲ್ಲ ಆದರೂ ಕೂಡ ಇಂಡಿಯನ್ ಮಾರ್ಕೆಟ್ ಗಟ್ಟಿಯಾಗೇ ಇದೆ. ಇವತ್ತು ಸೆನ್ಸೆಕ್ಸ್ 82,497 ಪಾಯಿಂಟ್ಗೆ ಕ್ಲೋಸ್ ಆಗಿದ್ರೆ ನಿಫ್ಟಿ 25,250 ಪಾಯಿಂಟ್ ಅಲ್ಲಿ ಎಂಡ್ ಆಗಿದೆ. ಅಮೆರಿಕದ ಜನರಲ್ ಎಲೆಕ್ಷನ್ಸ್ ಮತ್ತು ಮಿಡಲ್ ಈಸ್ಟ್ನ ಸಂಘರ್ಷ ಏನಾಗುತ್ತೆ ಅನ್ನೋದರ ಮೇಲೆ ಇಂಡಿಯನ್ ಮಾರ್ಕೆಟ್ ಸ್ವಲ್ಪ ಡಿಪೆಂಡ್ ಆಗಿರುವಂಥದ್ದು ನಿಜ. ಆದರೆ ಭಾರತ ಈಗ ಮೊದಲಿನ ಹಾಗೆ ಯಾರ ಮೇಲೂ ಕೂಡ ಅತಿಯಾಗಿ ಡಿಪೆಂಡ್ ಆಗಿಲ್ಲ. ಜಗತ್ತಿನಲ್ಲಿ ನಡೆಯುವಂತಹ ಅಲ್ಲೋಲ ಕಲ್ಲೋಲಗಳು ಭಾರತದ ಮೇಲೆ ಮಹಾನ್ ಪರಿಣಾಮ ಏನು ಬೀರೋದಿಲ್ಲ. ಇನ್ಫ್ಯಾಕ್ಟ್ ಅಮೆರಿಕಾದಿಂದ ರಷ್ಯಾ ತನಕ ಪ್ರತಿ ದೇಶಗಳು ಕೂಡ ಭಾರತವನ್ನ ಕನ್ಸಲ್ಟ್ ಮಾಡಿ ಸಲಹೆಯನ್ನ ಪಡೆಯುತ್ತವೆ, ಭಾರತದ ಮಾತಿಗೆ ಬೆಲೆಯನ್ನು ಕೊಡುತ್ತವೆ. ಈಗ ಇಸ್ರೇಲ್ ಇರಾನ್ ವಿಚಾರದಲ್ಲೂ ಕೂಡ ಮಾತನಾಡುವಂತಹ ನೈತಿಕ ಹಕ್ಕನ್ನು ಇಟ್ಕೊಂಡಿರುವಂತಹ ಒನ್ ಅಂಡ್ ಓನ್ಲಿ ಕಂಟ್ರಿ ಅಂತ ಹೇಳಿದ್ರೆ ಅದು ನಮ್ಮ ಭಾರತ. ಈ ಎರಡೂ ದೇಶಗಳ ಜೊತೆಗೆ ಉತ್ತಮ ಬಾಂಧವ್ಯ ಹೊಂದಿರುವಂಥದ್ದು ಭಾರತ ಮಾತ್ರ. ಇಬ್ರು ಕೂಡ ಭಾರತದ ಮೇಲೆ ಗೌರವ ಅದೇ ರೀತಿ ಭಯವನ್ನ ಕೂಡ ಇಟ್ಕೊಂಡಿದೆ. ಇಸ್ರೇಲ್ ಮತ್ತು ಭಾರತದ ರಿಲೇಶನ್ಶಿಪ್ ಬಗ್ಗೆ ನಾನು ಹೆಚ್ಚು ಹೇಳುವಂಥ ಅಗತ್ಯನೇ ಇಲ್ಲ ಅಂತ ಅಂದುಕೊಳ್ತೀನಿ. ಸೊ ಈಗ ಮಿಡಲ್ ಈಸ್ಟ್ ಸಂಘರ್ಷವನ್ನ ನಿಲ್ಲಿಸೋದಕ್ಕೆ ಯಾರಿಂದಾದರೂ ಸಾಧ್ಯ ಇದೆ ಅಂತ ಹೇಳೋದಾದ್ರೆ ಅದು ನಮ್ಮ ಭಾರತದಿಂದ ಮಾತ್ರ ಸಾಧ್ಯ. ಮೋದಿಜಿಯ ಮಾತಿಂದ ಮಾತ್ರ. ಅಲ್ಲಿ ಯುದ್ಧ ನಡೆಯದೇ ಇರೋ ಹಾಗೆ ತಡೆಯೋದ್ರಿಂದ ಭಾರತಕ್ಕೂ ಕೂಡ ಲಾಭ ಖಂಡಿತವಾಗ್ಲೂ ಇದೆ. ಜಸ್ಟ್ ಭಾರತಕ್ಕೆ ಮಾತ್ರ ಅಂತಲ್ಲ, ಇಡೀ ಜಗತ್ತಿಗೆ ಲಾಭ ಇದೆ. ಓನ್ಲಿ ಚೈನಾ ಪಾಕಿಸ್ತಾನ ರೀತಿಯಾದಂತಹ ಜಗಳಗಂಟ ದೇಶಗಳು ಮಾತ್ರ ಇಬ್ಬರ ನಡುವೆ ಆಗುವಂತಹ ಯುದ್ಧದ ಲಾಭವನ್ನು ಪಡೆಯೋದಕ್ಕೆ ನೋಡುತ್ತವೆ ಅಷ್ಟೇ. ಸೊ ಸ್ಟಾಕ್ ಮಾರ್ಕೆಟ್ ಫಾಲ್ ಆಗಿರುವಂಥದ್ದು ನಿಜ. ಇನ್ನೂ ಒಂದಷ್ಟು ಕುಸಿತ ಕಂಡ್ರೂ ಕೂಡ ಕಾಣಬಹುದು, ಆದರೆ ಅದು ತಾತ್ಕಾಲಿಕ ಕುಸಿತ. ಇದು ಹೂಡಿಕೆ ಮಾಡುವಂಥವರಿಗೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತಹ ಕುಸಿತ. ಹೀಗಾಗಿ ಭಾರತ ಪ್ಯಾನಿಕ್ ಆಗುವಂತಹ ಯಾವುದೇ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಆ್ಯಂಡ್ ರಾಹುಲ್ ಗಾಂಧಿ ಖುಷಿ ಪಡುವಂಥ ಅಗತ್ಯ ಕೂಡ ಇದರಲ್ಲಿ ಏನೂ ಇಲ್ಲ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.